ಸಿದ್ಧಾರ್ಥ. ಸ್ನೇಹಿತರೆ, ಹರ್ಮನ್ ಕಾರ್ಲ್ ಹೆಸ್ಸಿ ಎಂಬಾತ ಒಬ್ಬ ಜನಪ್ರಿಯ ಕಾದಂಬರಿಕಾರ, ಲೇಖಕ ಮತ್ತು ಚಿತ್ರಕಲೆಗಾರ ಕೂಡ. 1946ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ದೊರೆಯುತ್ತೆ. ಇವರ ಬದುಕಿನ ಅತಿ ಹೆಚ್ಚು ಜನಪ್ರಿಯ ಕೃತಿಗಳಲ್ಲಿ ಸ್ಟೇಫನ್ ಹೋಲ್ಪ್, ಸಿದ್ಧಾರ್ಥ, ದಿ ಗ್ಲಾಸ್ ಬೀಡ್ ಗೇಮ್ ಈ 3 ಕೃತಿಗಳು ತುಂಬ ಜನಪ್ರಿಯವಾಗಿರುತ್ತವೆ. ನಾನು ಈ ವಿಡಿಯೋವನ್ನು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದರೆ, ಸಿದ್ಧಾರ್ಥ ಎಂಬ ಪುಸ್ತಕವನ್ನು ಈ ಹಿಂದೆ ಕೇಳಿದ್ದೆ. ಈ ಹರ್ಮನ್ ಹೆಸ್ಸಿ ಎಂಬಾತ ಬರೆದಿರ್ತಕ್ಕಂಥ ಸುಪ್ರಸಿದ್ಧ ಕೃತಿಗಳಲ್ಲಿ ಈ ಕೃತಿ ಕೂಡ ಒಂದು ಅನ್ನೋದು ನನಗೆ ತಿಳಿದು ಬಂತು. ಜನಗಳ ಹೇಳಿಕೆಯ ಪ್ರಕಾರ ಹಿಂದೂಗಳ ಅಥವಾ ಸನಾತನ ಧರ್ಮದ ರಹಸ್ಯ ಕೂಡ ಇದರಲ್ಲಿ ಹೆಚ್ಚಿನ ಅಂಶ ಸಿಗುತ್ತೆ ಅನ್ನೋದು ಕಂಡುಬಂತು. ಈ ಕುತೂಹಲವನ್ನು ಕೆದಕುತ್ತಾ ಹೋದಾಗ ನಾನು ಈ ಪುಸ್ತಕವನ್ನು ತರಿಸ್ಕೊಳ್ಳೇಬೇಕಾಯಿತು. ನಂತರ ಎಲ್ಲೆಲ್ಲೋ ಹುಡುಕಾಟ ನಡೆಸಿ ಕೊನೆಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ನನ್ನ ಸ್ನೇಹಿತನ ಮೂಲಕ ಸಪ್ನಾ ಬುಕ್ ಹೌಸ್ನಿಂದನೇ ಇದನ್ನು ತರಿಸ್ಕೊಂಡು ಓದಬೇಕಾಯಿತು. ಇದನ್ನು ಕನ್ನಡಕ್ಕೆ ಅನುವಾದ ಕೂಡ ಮಾಡಲಾಗಿದೆ. ಸುಂದಲಿಗೆ ಲಕ್ಷ್ಮೀಪತಿ ಎಂಬಾತ ಒಬ್ಬ ಅದ್ಭುತ ವ್ಯಕ್ತಿ. ಇವರು ಈ ಕೃತಿಯನ್ನು ಕನ್ನಡಕ್ಕೆ ಬಹಳ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಅನುವಾದ ಮಾಡಿದ್ದಾರೆ. ಕಥೆಯ ಪ್ರಕಾರ ಸಿದ್ಧಾರ್ಥ ಎಂದರೆ ಬುದ್ಧ ಅಲ್ಲ, ನಮ್ಮೊಳಗಿನ ಬುದ್ಧತ್ವದ ಬಗ್ಗೆ, ಅರಿವಿನ ಬಗ್ಗೆ, ಒಬ್ಬ ಮನುಷ್ಯನ ಬದುಕಿನ ನೈಜತೆಯ ಬಗ್ಗೆ. ಮೂಲತಃ ಹರ್ಮನ್ ಹೆಸ್ಸಿ ಅವರು ಭಾರತಕ್ಕೆ ಬಂದಾಗ ಇಲ್ಲಿ ಬೌದ್ಧ ಧರ್ಮಕ್ಕೆ ಸೋತು ತಾವೇ ಸ್ವತಃ ಈ ಧರ್ಮವನ್ನು ಸ್ವೀಕಾರ ಮಾಡಬೇಕು ಅಂತ ಪ್ರಯತ್ನಿಸ್ತಾರೆ ಕೂಡ. ಈ ಸಂದರ್ಭದಲ್ಲಿ ಅವರಿಗೆ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮ ಅತಿ ಹೆಚ್ಚು ರಹಸ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಧರ್ಮಗಳು ಅನ್ನೋದು ಮನವರಿಕೆ ಆಗಿಬಿಡುತ್ತೆ. ಸ್ನೇಹಿತರೆ, ಈ ಕುತೂಹಲದ ಬೆನ್ನು ಹತ್ತಿ ಅವರು ಸುಮಾರು 3-4 ವರ್ಷ ಅಥವಾ 5 ವರ್ಷಗಟ್ಟಲೆ ಇಲ್ಲೇ ಉಳಿದುಕೊಳ್ಳಬೇಕಾಗತ್ತೆ. ಉಳಿದುಕೊಂಡು ಸಂಶೋಧನೆಯನ್ನು ನಡೆಸ್ತಾ ಹೋಗ್ತಾರೆ. ಕೊನೆಗೆ ಗೆಲುವಿನ ಸೂತ್ರದ ಕುರಿತಾಗಿ ಒಂದು ಕಾದಂಬರಿಯನ್ನೇ ರಚಿಸ್ತಾರೆ. ಅದೇ ಸಿದ್ಧಾರ್ಥ. ಈ ಕಥೆಯಲ್ಲಿ ಅತಿ ಹೆಚ್ಚು ಪ್ರಮುಖವಾದ ಪಾತ್ರಧಾರಿಗಳು ಅಂದರೆ 4 ಜನ. ಆ 4 ಜನ ಯಾರು ಅಂದರೆ ಸಿದ್ಧಾರ್ಥ, ಕಮಲ, ಗೋವಿಂದ ಮತ್ತು 4ನೇಯದಾಗಿ ದೋಣಿಯ ಚಾಲಕ, ನಾವಿಕ. ಅವನ ಹೆಸರು ವಾಸುದೇವ. ಒಬ್ಬ ಮನುಷ್ಯನ ಬದುಕಿನ ಇತಿಹಾಸದಲ್ಲಿ ಆತ ಏನೆಲ್ಲವನ್ನೂ ಕಲಿಯಬಲ್ಲ, ಅನುಭವಿಸಬಲ್ಲ, ಕೊನೆಗೆ ಎಲ್ಲದರಿಂದಲೂ ಮುಕ್ತನಾಗಿ ಹೇಗೆ ಬಾಳಬಲ್ಲ ಎಂಬುದನ್ನು ಬಹಳ ಅಚ್ಚುಕಟ್ಟಾಗಿ ತೋರಿಸಲಾಗಿದೆ. ಸ್ನೇಹಿತರೆ, ಮತ್ತೊಂದು ಪುಸ್ತಕ ಇದೆ, ಅದು ಹೆಚ್ಚು ಕಡಿಮೆ ಇದರ ಹಾಗೇನೆ, ಮೌಜೂದ್ ಅಂತ. ಅದು ಕೂಡ ಹೀಗೆ ತುಂಬ ರಹಸ್ಯಾತ್ಮಕ ವಿಚಾರಗಳನ್ನು ಹೊತ್ತು ತುಂಬ ಅದ್ಭುತವಾದಂಥ ಒಬ್ಬ ಮನುಷ್ಯನ ಬದುಕಿನ ಶೈಲಿ, ಬದುಕಿನ ಇತಿಹಾಸ ಮತ್ತು ಬದುಕಿನ ರಹಸ್ಯವನ್ನು ಅರಿತಂತಹ ಪುಸ್ತಕ. ಅದೇನೇ ಇರಲಿ, ನನ್ನ ಅನುಭವದ ಪ್ರಕಾರ ಇದೊಂದು ಅತ್ಯಂತ ಕುತೂಹಲಕಾರಿ ಪುಸ್ತಕ. ಸಾಧಾರಣವಾಗಿ ನಿಮಗೆ ಸಿಗ್ತಕ್ಕಂಥ ಕಥೆ ಕಾದಂಬರಿಗಳಲ್ಲಿ ಅಥವಾ ಬೇಡದೇ ಇರತಕ್ಕಂಥ ಕೆಲವೊಂದಷ್ಟು ವಿಷಯ ಸಂಗ್ರಹಣೆಗಳ ಮಾಹಿತಿಯ ಪುಸ್ತಕಗಳಾಗಿರಲಿ, ಅಂಥವುಗಳನ್ನು ಕಲೆ ಹಾಕೋದ್ರ ಬದಲು ಬದುಕಿನ ನೈಜತೆಯ ಸಿಹಿ ಕಹಿ ಅಂಶಗಳನ್ನು ಒಳಗೊಂಡಂತಹ ಮೌಲ್ಯವರ್ಧಿತ ಪುಸ್ತಕಗಳನ್ನು ಓದಿ. ಅಂತಹ ಪುಸ್ತಕಗಳಲ್ಲಿ ಇದು ಒಂದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, 1970ರ ದಶಕದಲ್ಲಿ ಶಶಿ ಕಪೂರ್ ಬಾಲಿವುಡ್ನ ಸುಪ್ರಸಿದ್ಧ ನಟ ಮತ್ತು ಅಂದಿನ ಕಾಲದ ಮಿಸ್ ಇಂಡಿಯಾ ಆಗಿರ್ತಕ್ಕಂಥ ಸಿಮಿಗೇರಿ ವಾಲ್ ಇದೇ ಹೆಸರಿನ ಸಿದ್ಧಾರ್ಥ ಸಿನಿಮಾ ಇಡೀ ದೇಶಾದ್ಯಂತ ಸಂಚಲನವನ್ನು ಉಂಟು ಮಾಡಿತ್ತು. ಅದೇನೇ ಇರಲಿ, ದಯವಿಟ್ಟು ಬಿಡುವಿನ ವೇಳೆಯ ಸಮಯದಲ್ಲಿ ನಿಮಗೆ ಅವಕಾಶ ಸಿಕ್ಕರೆ ದಯವಿಟ್ಟು ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಇಂಥ ಪುಸ್ತಕಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.